ಜೀವನದಲ್ಲಿ ಎಲ್ಲವನ್ನು ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ, ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಮರೆಯುತ್ತೇವೆ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ. ಅದೇ ತರ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಡಗಿರುವ ಒಳ್ಳೆತನಕ್ಕೆ ಬೆಲೆ ಜಾಸ್ತಿ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜೀವನವು ಹಾಗೆ, ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ. ಒಳ್ಳೆಯ ನಡತೆಯಿಂದ ನಿಮಗೆ ಲಾಭ ಸಿಗದೇ ಇರಬಹುದು, ಆದರೆ ಇಂಥ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ತಾಕತ್ತಿರುತ್ತದೆ. ವ್ಯಕ್ತಿಗೆ ಬೆಲೆ ಸಿಗುವುದಕ್ಕಿಂತ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕರೆ ಅವರಿಗೆ ಸಿಗುವ ಖುಷಿಯೇ ಬೇರೆ. ಅದೃಷ್ಟ ಎಲ್ಲರಿಗೂ ಒಂದೇ ತರವಾಗಿರುವುದಿಲ್ಲ, ಆದರೆ ಪ್ರಯತ್ನ ಪಟ್ಟರೆ ಅದೃಷ್ಟ ತಾನಾಗಿಯೇ ಬರುತ್ತದೆ. ಯಾಕಂದ್ರೆ ಅದೃಷ್ಟ ನಮ್ಮ ಕೈಯಲ್ಲೇ ಇಲ್ಲದೇ ಇರಬಹುದು, ಆದರೆ ಪ್ರಯತ್ನ ಹಾಗೂ ನಿರ್ಧಾರ ನಮ್ಮ ಕೈಯಲ್ಲೇ ಇರುತ್ತದೆ. ಎಲ್ಲರ ಜೊತೆಯಲ್ಲೇ ಇರು, ಎಲ್ಲರಂತೆ ನಗುತ್ತಾ ಇರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಯಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಕಷ್ಟ ಅಂತ ಹೋದ್ರೆ ಯಾರೂ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದ್ರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ಕಷ್ಟನ ತೋರಿಸ್ಕೊಳ್ಬಾರ್ದು, ಇಷ್ಟನ ಹೇಳ್ಕೋಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆನೇ ಇಲ್ಲ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗುತ್ತಾರೆ, ನಿಜ ಹೇಳುವವರು ಕೊನೆಯವರೆಗೂ ಕೆಟ್ಟವರಾಗೇ ಉಳಿಯುತ್ತಾರೆ. ಎಷ್ಟೇ ಇಷ್ಟವಿದ್ದರೂ ಸಹ ಬೇರ್ಪಡಲೇ ಎಂದು ನಿಂತಿರುವ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚಿದರೂ ಅದು ಒಂಥರ ಬದುಕಿನ ಸಂತೆ ಒಳಗೆ ನಮ್ಮ ತನವನ್ನೇ ನಾವೇ ಹಾಜರಿಗಿಟ್ಟಂತೆ. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೆಯ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಟ್ಟಿರುತ್ತಾನೆ. ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೇ ಬಿಟ್ಟಿರುತ್ತಾನೆ. ಯಾಕಂದ್ರೆ ಅಲ್ಲಿ ನೋವು, ನಲಿವು ನಾವೇ ಬರೆದುಕೊಳ್ಳಲೆಂದು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆ ಕೆಲವರು ನಮ್ಮವರಂತೆ ಕೊಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ. ಕೆಲವರು ನಮಗೆ ಗೌರವ ಕೊಡುವುದಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಗೊತ್ತು, ಅವರಿಲ್ಲದೆ ನಿಮಗೆ ಬದುಕಲು ಸಾಧ್ಯವಿಲ್ಲವೆಂದು. ಒಂದು ಸಲ ವಿಶ್ವಾಸ ಒಡೆದ ಮೇಲೆ ಮತ್ತೆ ಮಾತನಾಡುತ್ತಿವೆ ಅಂದರೆ ಅದರಲ್ಲಿ ಮೊದಲಿನ ಹಾಗೆ ಸ್ವಾದ ಇರುವುದಿಲ್ಲ ಅಷ್ಟೇ. ಸಮಯ ಹರಿಯುವ ನದಿಯ ನೀರಿನ ತರ. ಹರಿಯುವ ನೀರನ್ನು ಮುಟ್ಟಬಹುದು, ಆದರೆ ಒಮ್ಮೆ ಮುಟ್ಟಿದ ನೀರನ್ನು ಮತ್ತೆ ಮುಟ್ಟಲು ಸಾಧ್ಯವಿಲ್ಲ. ಯಾರು ಏನಾದರೂ ಹೇಳಿಕೊಳ್ಳಲಿ, ನೀವು ಸಮಾಧಾನದಿಂದಿರಿ. ಯಾಕಂದ್ರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೇ, ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರುವುದಿಲ್ಲ. ಯಾಕಂದ್ರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಗಳನ್ನಲ್ಲ. ಹಾಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸ ಇರಬೇಕು ಗೆಳೆಯರೇ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.